ಈಗ ಹೇಳ್ರಿ. ಮಾದ್ಲಿ ಮಾದ್ಲಿ ನಮ್ಮ ಕಡೆಗೆ ಉತ್ತರ ಕರ್ನಾಟಕದ ಕಡೆ ಮಾದ್ಲಿ ಫೇಮಸ್ ಇದು. ಇದು ಆರೋಗ್ಯಕ್ಕೂ ಒಳ್ಳೇದು. ಇದ್ರ ಬೆಲ್ಲದ ಅಂಶ ಮತ್ತು ಗೋಧಿ ಹಿಟ್ಟು ಕಡಲೆಬೇಳೆ ಹಿಟ್ಟು ಸೇರಿಸಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತ. ಇದು ಹಳೆಯ ಕಾಲದ ಜನ ತುಂಬ ಉಪಯೋಗ ಮಾಡ್ತಾ ಇದ್ರು. ಈ ಬಟ್ಲಿಂದ 2 ಬಟ್ಲು ಗೋಧಿ ಹಿಟ್ಟು, ಬಟ್ಲಿದೆ. ಈಗ ಇದಕ್ಕೆ ಕಡಲೆಬೇಳೆ ಹಿಟ್ಟು ಇದು 3/4 ಕಪ್ ಅಷ್ಟೇ. 2 ಕಪ್ಪಿಗೆ 3/4 ಕಪ್. 3/4 ಕಪ್ ಇಷ್ಟು ಸಾಕು. ಸ್ವಲ್ಪ ಸಾಲ್ಟ್ ಇಷ್ಟೇ. ಈಗ ಇದಕ್ಕೆ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕಿದು. ಹೇಳ್ರಿ. ಚಪಾತಿ ಹಿಟ್ಟು ಗಟ್ಟಿ ಕಲಿಸ್ಕೊಂಡು ಈ ಥರ ದಪ್ಪನೇ ಉದ್ಕೋಬೇಕು. ಇಷ್ಟು ದಪ್ಪ ಉದ್ಕೊಂಡು ಇದನ್ನ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೋಬೇಕು. ಇದು ಇವಾಗ ಹಂಚಿನಾಗ ಹಾಕೊಂಡು ಈ ತರ ಬೇಯಿಸ್ಕೋಬೇಕು. ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಯಾಕಂದ್ರೆ ದಪ್ಪ ಇರುತ್ತಲ್ಲ, ಇದು ಭಾಳ ಬೇಯ್ಬೇಕು. ಹಿಂಗೆ ಈ ತರನೇ ಬೇಯ್ತಾ ಇರ್ಬೇಕು. ಉರಿ ಜೋರಾಗಿಡಬಾರ್ದು ಇದಕ್ಕೆ, ಇಲ್ಲ ಅಂದ್ರೆ ಇಲ್ಲೆಲ್ಲ ಕಪ್ಪು ಬಂದ್ಬಿಡುತ್ತೆ. ಈ ತರ ತಿಳುವಾಗಿ ಉದ್ದದನೆ ದಪ್ಪನೆ ಉದ್ದಿ ಈ ತರ ತಿಳುವಾಗಿ ಬೇಯಿಸ್ಬೇಕು. ಇವಾಗ ರೊಟ್ಟಿಯನ್ನ ದಪ್ಪ ಇರುತ್ತಲ್ಲ ಅದನ್ನ ಈ ತರ ಮಿಕ್ಸಿಗೆ ಹಾಕ್ಬೋದು, ಅದು ಅಷ್ಟು ಟೇಸ್ಟ್ ಆಗಲ್ಲ. ಹಂಗಾಗಿ ಇದಕ್ಕೆ ನಾವು ಈ ತರ ಇಡ್ತೀವಿ. ಇವಾಗ ಇದರಿಂದ ಹಿಂಗ್ ಪುಡಿ ಮಾಡ್ಕೊಂಡಿರೋದು, ಇದರಿಂದ ಹಿಂಗೆ ಇಷ್ಟು ಸಣ್ಣ ಪುಡಿ ಮಾಡ್ಕೋಬೇಕು. ಈ ತರ ಉದುರು ಆಗುತ್ತೆ. ಇದಕ್ಕೆ ಈಗ ಬೆಲ್ಲ ಸಣ್ಣ ಜಜ್ಬಿಟ್ಟು ಬೆಲ್ಲ ಕಲಿಸ್ಬೇಕು. ಈಗ ಬೆಲ್ಲ ಒಂದು ಜಜ್ಕೊಂಡು ಕಲಿಸ್ತೀನಿ. ನೀನೇ ಮಾಡಿ. ಇವಾಗ ಇದಕ್ಕೆ ಬೆಲ್ಲ ಹಾಕಿ ಸ್ವೀಟ್ ನಿಮಗೆ ಯಾವ ರೀತಿ ಸ್ವೀಟ್ ಬೇಕೋ ಆ ರೀತಿ ಇದಕ್ಕೆ ತಕ್ಕಂಗೆ ಬೆಲ್ಲ ಹಾಕಿ ಕಲಿಸ್ಕೋಬೇಕಷ್ಟೆ. ಈಗ ಇದಕ್ಕೆ ಬೆಲ್ಲ ಹಾಕಿದ್ಮೇಲೆ ಹಿಂಗ್ ನೀಟಾಗಿ ಕಲಿಸ್ಕೊಂಡು ಅದ್ರಲ್ಲಿ ಏನಾರು ಉಳ್ದಿದ್ದೆಲ್ಲ ತೆಗ್ದು ಹಿಂಗಿಡ್ಬೇಕು. ಈಗ ಅದಕ್ಕೆ ಏನ್ ಹಾಕ್ಬೇಕು? ಪುಟಾಣಿ ಹಿಟ್ಟು, ಉರ್ಗಡ್ಲೆ ಹಿಟ್ಟು ಅಂತಾನು ಅಂತಾರೆ ಇದಕ್ಕೆ. ಪುಟಾಣಿ ಹಿಟ್ಟು ಅಂತೀವಿ ನಾವು. ಇದನ್ನ ಸ್ವಲ್ಪ ಇಷ್ಟ ಹಾಕೋಬೇಕಷ್ಟೆ, ಭಾಳ ಅಲ್ಲ. ಒಂಥರ ಉದುರು ಬರುತ್ತೆ. ಅದ್ರ ಹಾಕೋದ್ರಿಂದ ಟೇಸ್ಟನ್ನು ಬರ್ತೈತಿ ಅಷ್ಟೇ. ಇದಕ್ಕೀಗ ಕೊಬ್ಬರಿ ಹಾಕೋದು, ಕಸಿ ಕೊಬ್ಬರಿ. ಇಲ್ಲಿ ಇದನ್ನ ಇದಕ್ಕೆ ಹಾಕೋದು ಇವಾಗ. ಇವಾಗ ಹಿಂಗ್ ಚೆನ್ನಾಗಿ ಕಲಿಸ್ಕೊಂಡ್ರೆ ಕಸಿ ಏಲಕ್ಕಿ ಪೌಡ್ರ್, ಗಸಗಸೆ ಮತ್ತೆ ಈ ಏಲಕ್ಕಿನ ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಏಲಕ್ಕಿ ಪೌಡ್ರ್ ಎರಡು ಹಾಕಿ ಸಾಕು. ಆಯ್ತು, ಅಷ್ಟೇ. ಮಾಡ್ಲಿ ರೆಡಿ. ಈಗ ಇದಕ್ಕೆ ತುಪ್ಪ ಹಾಕೊಂಡು, ನಿಮಗೆ ಇಷ್ಟ ಆದಷ್ಟು ತುಪ್ಪ ಹಾಕೊಂಡು ಈ ಥರ ಕಲಿಸ್ಕೊಂಡು ತಿನ್ಬೇಕು. ರೆಡಿ ಟು ಈಟ್.